ಹಬ್ಬ ನಡೀತಾ ಇದೆ. ಎಲ್ಲ ಚಿಕ್ಕನಾಯಕನಹಳ್ಳಿ ಜನ ಫುಲ್ ಜೋಶ್ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಅನ್ಕೊಂಡಿದೆ. ಸದ್ಯ ಕೇಳಿಸ್ತಿಲ್ಲ. ಕಮ್ ಆನ್, ಆನ್ ದ ಕೌಂಟ್ ಆಫ್ 3, 2, 1 ಚಿಕ್ಕನಾಯಕನಹಳ್ಳಿ ರೆಡಿನಾ? ಓಕೆ, ಯಾರೆಲ್ಲ ಸುದೀಪ್ ಸರ್ಗೆ ವೇಟ್ ಮಾಡ್ತಾ ಇದ್ದೀರಾ ಜೋರ್ ಸಾದ್ ಮಾಡ್ಬೋದಾ? ಇಲ್ಲ ಒಂದಿಷ್ಟು ಫ್ಲಾಗ್ ಎಲ್ಲ ಹಾರಿಸ್ತಾ ಇದ್ರು. ಕಮ್ ಆನ್ ದ ಕೌಂಟ್ ಆಫ್ 3, 2, 1 ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಮಾಣಿಕ, ಅಭಿಮಾನಿಗಳ ಆರಾಧ್ಯ ದೈವ, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಭಿನಯ ಚಕ್ರವರ್ತಿ ಸುದೀಪ್ ಸರ್ಗೆ ಯಾರ್ಯಾರು ವೇಟ್ ಮಾಡ್ತಾ ಇದ್ದೀರಾ? ಹಾ, ಇವಾಗ ಏರ್ತಾ ಇದೆ, ಸ್ವಲ್ಪ ಗ್ರಾಫ್ ಏರ್ತಾ ಇದೆ. ಹೀಗೆ ಇನ್ನಷ್ಟು ಉತ್ಸುಕರಾಗಿ ನೀವೆಲ್ಲರೂ ಚೇರ್ ಮಾಡ್ಬೇಕು. ಈ ಕಡೆ ಫಸ್ಟ್ ಬೆಂಚ್ ಅವ್ರು ಯಾಕೋ ಸೈಲೆಂಟ್ ಆಗಿ ಕೂತಿರೋಂಗಿದೆ. Come on the count of 3, 2, 1 ರೆಡಿನಾ? ನೀವು ಕೌಂಟ್ ಕೊಡ್ತೀರಾ ಅಂತ ಲಾಸ್ಟ್ ರೋನ್ ಅವರು ಪಾಪ ಕಾತ್ರದಿಂದ ಕಾಯ್ತಾ ಇದಾರೆ. ನೀವು ಫಸ್ಟ್ ರೋನ್ ಅವ್ರಿಗೆ ಮಾತ್ರ ಕೌಂಟ್ ಕೊಟ್ರೆ ಅಲ್ಲ, ಫಸ್ಟ್ ಬೆಂಚ್ ಅವ್ರು ಯಾಕೋ ಸೈಲೆಂಟ್. ಜೋರಾದ ಚಪ್ಪಾಳೆ ತಟ್ಲೇಬೇಕು. ಶಶಿಕಲಾ, ಸುನಿಲ್ ಹಾಗೂ ಮಾನಸ ಹೊಳ್ಳ ಅವ್ರಿಗೆ ಕಮಾನ್. ಕನ್ನಡಿಗರು ಯಾರ್ಯಾರಿದ್ದೀರಾ? ನಮ್ಮೆಲ್ಲರನ್ನು ಒಂದು ಅದ್ಭುತ ಗೀತೆಯೊಂದಿಗೆ ಮಂತ್ರಮುಗ್ಧನಾಗಿಸ್ಬಿಟ್ರು. ಜೋರ್ ಚಪ್ಪಾಳೆ ಬರ್ಬೋದಾ? ಓಕೆ, ಇನ್ನೊಮ್ಮೆ ಬಲ್ಗೈ ಯಾರ್ಯಾರಿಗಿದೆ? ಕಮಾನ್, ಕೈ ಎತ್ತಿದ್ದೀರಾ? ಒಂದು ಹಾಯ್ ಮಾಡಿ. ನಾವು ಬೆಂಗಳೂರಿಂದ ಬಂದ ನಮ್ಮ ಓಜಿ ಅಲ್ಲ ಒರಿಜಿನಲ್ ಆಂಕರ್, ಸಾಕಷ್ಟು ನಿರೂಪಕರ ಸ್ಫೂರ್ತಿ, ಮಾತಿನ ಪಟಾಕಿ ಈ ವೇದಿಕೆಯನ್ನು ಅಲಂಕರಿಸ್ತಾರೆ. ನಿಮ್ಮ ಜೋರು ಚಪ್ಪಾಳಿಯೊಂದಿಗೆ ಅನುಶ್ರೀ ಮ್ಯಾಮ್ ನ ವೆಲ್ಕಮ್ ಮಾಡೋಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಎಲ್ರು ಖುಷಿಯಾಗಿದ್ದೀರಾ? ಆರಾಮಾಗಿದ್ದೀರಾ? ಆರೋಗ್ಯವಾಗಿದ್ದೀರಾ? ನಗ್ನಗ್ತಾ ಇದ್ದೀರಾ? ಏನು ಸೌಂಡೇ ಇಲ್ಲ ನಿಮ್ ಕಡೆ? ಸೌಂಡ್ ಹೆಂಗಿರ್ಬೇಕು? ಇವತ್ತು ಕನ್ನಡದ ಸೌಂಡು ಇಂಡಿಯಾದಲ್ಲಿ ಟ್ರೆಂಡ್ ಆಗೋದಕ್ಕೆ ಕಾರಣವಾಗಿರುವಂತಹ ಒಂದು ಹೆಮ್ಮೆಯ ಸೌಂಡ್ ಸ್ಟೇಜ್ ಮೇಲೆ ಬರುತ್ತೆ. ಆ ಸೌಂಡ್ ಬರ್ಬೇಕಂದ್ರೆ ನಮ್ಮ ಸೌಂಡ್ ಹೆಂಗಿರ್ಬೇಕು? ಒಂಚೂರು ಸೌಂಡ್ ಮಾಡಿ. ಅದು ಕನ್ನಡಿಗರ ಸೌಂಡ್ ಅಂತ ಅಂದ್ರೆ ನೋಡಿ, ಅಲ್ಲಿ ಎಷ್ಟು ಪ್ರೀತಿಯಿಂದ ಹೆಮ್ಮೆಯಿಂದ ನಮ್ಮ ಕಿಚ್ಚ ಸುದೀಪ್ ಸರ್ ಅವರ ಬಾವುಟವನ್ನ ಎಲ್ಲ ಕಡೆ ಅಭಿಮಾನಿಗಳು ರಾರಾಜಿಸ್ತಾ ಇದ್ದಾರೆ. ಎಷ್ಟು ಜನ ಕಾಯ್ತಾ ಇದ್ದೀರಾ ಕಿಚ್ಚ ಸುದೀಪ್ ಸರ್ಗೋಸ್ಕರ? ಇನ್ನೊಂಚೂರು ಗಟ್ಟಿಯಾಗಿ ಅಲ್ಲಿ ಹಿಂದೆ. ಸೂಪರ್. ಇನ್ ಸ್ವಲ್ಪ ಹೊತ್ತಲ್ಲಿ ಸುದೀಪ್ ಚಕ್ರವರ್ತಿ, ಅಭಿಮಾನಿಗಳ ಅಭಿಮಾನ, ನಮ್ಮ ಮಾಣಿಕ್ಯ ಕಿಚ್ಚ ಸುದೀಪ್ ಸರ್. ಕಿಚ್ಚ 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 ಕಿಚ್ಚ. ಚಿಕ್ಕನಾಯಕನಹಳ್ಳಿಲಿ ಇವಾಗ್ಲೇ ಸೌಂಡ್ ಬಂದಿದ್ದು ಸರ್ ನಿಮ್ಮ ಎಂಟ್ರಿಯಿಂದ. ಅಷ್ಟೊತ್ತಿಂದ ನಮ್ಮ ಧ್ವನಿಯನ್ನ ಕೇಳಿದರೆ ಅವ್ರು ಕಾಯ್ತಾ ಇರುವಂತಹ ಧ್ವನಿ, ಅವ್ರು ಕಾಯ್ತಾ ಇರುವಂತಹ ಕಂಠ ಇಲ್ಲಿದೆ ಸರ್. ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್, ಅಭಿನಂದನೆಗಳು ಸರ್. 30 ವರ್ಷ ನಾವೆಲ್ಲರೂ ಕಿಚ್ಚನ ಉತ್ಸವವನ್ನ ಆಚರಿಸ್ತಾ ಇದ್ದೀವಿ. ಅಭಿನಂದನೆಗಳು ಸರ್. ನಿಮ್ಮ ಮಾತು ನಿಮ್ಮ ಅಭಿಮಾನಿಗಳಿಗೋಸ್ಕರ ಸರ್. ಎಲ್ಲರೂ ಹೇಗಿದ್ದೀರಿ? ಮೊದಲನೇ ಸಲ ಈ ಕಡೆ ಬರ್ತಾ ಇರೋದು ಅಂಡ್ ತುಂಬಾ ಪ್ರೀತಿಯಿಂದ ಸ್ವಾಗತಿಸಿದ್ದಕ್ಕೆ ಥ್ಯಾಂಕ್ ಯು ಫಾರ್ ಯುವರ್ ವಂಡರ್ಫುಲ್ ವರ್ಡ್ಸ್. ಅವಾಗ್ಲೇ ನಾನು ಬಸ್ಸಲ್ಲಿ ಕುತ್ಕೊಂಡು ಕಾರ್ಯಕ್ರಮ ನೋಡ್ತಾ ಇದ್ದೆ. ಇಲ್ಲಿ ಅನುಶ್ರೀ ಅವರು ಸ್ವಲ್ಪ ಸೌಂಡ್ ಬರ್ಲಿ ಅಂತ ಇದ್ರು. ಈಗ ತರಿಸ್ಲಾ? ಓ, ಬಂದಿತ್ತು ಸರ್.
ಜೋರಾಗಿ ಇದು ಇಡೀ ಚಿತ್ರತಂಡಕ್ಕೆ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಸುದೀಪ್ ಸರ್ ಬಂದ್ರು, ಸೌಂಡ್ ಬಂದಾಯ್ತು. ಸುದೀಪ್ ಸರ್ ಇನ್ನೂ ಮಾತಾಡ್ತಾರೆ ಅಂಡ್ ಇವತ್ತಿನ ಚಿತ್ರದ ಟೈಟಲ್ ಲಾಂಚ್ ಮಾಡ್ತಾರೆ, ಹೀರೋನ ಪರಿಚಯ ಮಾಡ್ತಾರೆ ಸರ್. ಬಟ್ ಅದಕ್ಕಿಂತ ಮುಂಚೆ ವೇದಿಕೆ ಮೇಲೆ ಸುದೀಪ್ ಸರ್ ಜೊತೆ ಸೇರಲಿದ್ದಾರೆ. ಕನ್ನಡ ಚಲನಚಿತ್ರರಂಗಕ್ಕೆ 26 ವರ್ಷಗಳ ನಂತರ ಮತ್ತೆ ವಾಪಸ್ ಆಗಮಿಸಿರುವಂತಹ ಚೆಲುವೆ. ಆ ಚೆಲುವೆಗೋಸ್ಕರ ಕನ್ನಡಿಗರು ಬಹಳ ವರ್ಷ ಕಾದಿದ್ದಾರೆ. ಅಷ್ಟು ಹೆಮ್ಮೆಯಿಂದ ಈಗ ಅವರನ್ನ ವೇದಿಕೆ ಮೇಲೆ ಕರೆಯೋಣ. ನಮ್ಮೆಲ್ಲರ ಪ್ರೀತಿಯ ಕನ್ನಡದ ಚೆಲುವೆ ಸಂಗೀತ ಮೇಡಮ್ ಅವ್ರಿಗೆ ಬರಲಿ ದೊಡ್ಡ ಚಪ್ಪಾಳೆ ಪ್ಲೀಸ್. ಹಾಗೇನೆ ನಿಮ್ಮೆಲ್ಲರ ಅಭಿಮಾನದ ಚಪ್ಪಾಳೆಗಳ ಜೊತೆ ಸ್ವಾಗತಿಸಿ ಚಿತ್ರದ ನಿರ್ಮಾಪಕರು ಶ್ರೀಯುತ ಸಾರಾ ಮಹೇಶ್ ಸರ್ ಅವರನ್ನ ಪ್ಲೀಸ್. ನಿಮ್ಮ ನೆಚ್ಚಿನ ಚಪ್ಪಾಳೆಗಳ ಜೊತೆ ಸ್ವಾಗತಿಸಿ ಶ್ರೀಯುತ ಸುರೇಶ್ ಬಾಬು ಸರ್ ಅವರನ್ನ. ಹಾಗೇನೆ ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡ್ತಾ ಇರುವಂತ ನಮ್ಮ ಸುದೀಪ್ ಸರ್ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತ ನಾಯಕ ನಟನನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಅಶ್ವಿನ್ ಅವರನ್ನ ಪ್ಲೀಸ್. ಹಾಗೇನೆ ಚಿತ್ರದ ನಾಯಕ ನಟಿ ಪ್ರಿಯಾಂಕಾ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್. A hearty welcome to one and all. ಸರ್, ನಾವು ಅವಾಗ್ಲೇ ವೇದಿಕೆ ಮೇಲೆ ಹೇಳ್ತಾ ಇದ್ವಿ, ಕನ್ನಡದಲ್ಲಿ ಅಷ್ಟೇ ಅಲ್ಲ ಸರ್, ಎಲ್ಲೇ ಒಂದು ಹೊಸ ಪ್ರಯತ್ನ ಆದಾಗ ಆ ಪ್ರಯತ್ನಕ್ಕೆ ಫಸ್ಟ್ ಶುಭ ಹಾರೈಸೋದಕ್ಕೆ ಸದಾ ಅವರ ಬೆನ್ನಿನ ಹಿಂದೆ ನೀವು ಒಂದು ದೊಡ್ಡ ಶಕ್ತಿಯಾಗಿ ಯಾವಾಗ್ಲೂ ನಿಲ್ತೀರಾ. ಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ನ್ಯೂ ಕಮರ್ಸ್, ಹೊಸಬರಿಗೆ ಅಂದಾಗ. ಯಾಕಂದ್ರೆ ಅವರಿಗೆ ನೀವು ಒಂಥರ ಹಿಂದೆ ನಿಂತಾಗ ಆ ಕಲಾವಿದರಿಗೆ ಒಂದು ಪ್ರಭಾವಳಿಯ ಶಕ್ತಿ ಸಿಕ್ಕಂಗಾಗತ್ತೆ. ಇವತ್ತು ಅಶ್ವಿನ್ ಅವರ ಚಿತ್ರದ ಟೈಟಲ್ ಲಾಂಚ್ ಮಾಡೋದಕ್ಕೆ ನೀವು ಆಗಮಿಸಿದ್ರ. ಮೊದಲನೇದಾಗಿ ಆ ಟೈಟಲ್ ಲಾಂಚ್ ನ ನಿಮ್ಮ ಕೈಯಾರೆ ಮಾಡಬೇಕಾಗಿ ಕೋರಿಕೆ ಸರ್. All the best. Can we have the title launch, please? ವೆಲ್ಕಮ್ ಕಿರಣ್ ಸರ್. ನಮ್ಗೆ ಗೊತ್ತು ನೀವೆಲ್ಲರೂ ಕಾಯ್ತಾ ಇದ್ದೀರಾ ಸುದೀಪ್ ಸರ್ ಮಾತುಗಳನ್ನ ಕೇಳೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ 26 ವರ್ಷಗಳ ನಂತರ ನಮ್ಮ ಕನ್ನಡಕ್ಕೆ ಮತ್ತೆ ಆಗಮಿಸಿರುವಂತ ನಮ್ಮ ಚೆಲುವೆ ಸಂಗೀತ ಮೇಡಮ್ ಇದ್ದಾರೆ. ಮ್ಯಾಮ್, ನಿಮ್ಮಿಂದ ಮಾತು ಶುರು ಮಾಡೋಣ. ವೆಲ್ಕಮ್ ಮ್ಯಾಮ್. ನಮಸ್ಕಾರ ಕರ್ನಾಟಕ, ಚೆನ್ನಾಗಿದ್ದೀರಾ? I'm really very happy and very excited to be here with you all. ಇಷ್ಟು ವರ್ಷ ಆದ್ಮೇಲೆ again I've come back to the Kannada film through Celebrity. So I'm really thankful to the director Kiran here, and my pranams to Mahesh sir, Suresh Babu sir here, and the special guest Sudeep Avre. I'm your fan anyway. Thanks for being here. I'm so delighted to meet you actually. You're technically very strong. I know you're a very good actor, but you've got one more thing. You're a very good teacher. I believe Kiran is a wonderful creator. So thank you for giving Kiran to us. Amela, my whole team, my DOP, Anand, and my music director, a magician, and my writer, Manoj Krishna. So I'm thankful to the whole team. And Nama hero, Ashwin, he's a very hardworking,
passionate, Ashwin, very hardworking and passionate. I've never seen this kind of restless, person. So, Chennagu madidru. So, very, very, all the best, Ashwin. And gorgeous Priyanka here. So, I'm very happy to be here, the whole. So, I have to say, Nama production house, Gauri Arts, Sushma Ashwin avru, ಮತ್ತೆ Mahesh sir avru. This production house is something I have to say, they're very, very professional and very systematic. So thank you for bringing me here. Karnataka, thank you so very much to bring me here. And Nanna Namaskara to the press and media, because still Karnataka remembers me only because of you. Thank you for supporting me so very much. So take care. All the very best, my team. ಥ್ಯಾಂಕ್ ಯು ಸೋ ಮಚ್ ಸಂಗೀತ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ನಿಮಗೆ ಕನ್ನಡ ಚಲನಚಿತ್ರರಂಗಕ್ಕೆ ಆತ್ಮೀಯವಾದ ಸ್ವಾಗತ. ವೆಲ್ಕಮ್ ವೆಲ್ಕಮ್. ಈಗ ಈ ವೇದಿಕೆಯಲ್ಲಿ ಪ್ರೀತಿಯ ಒಂದೆರಡು ಮಾತುಗಳನ್ನ ಆಡೋದಕ್ಕೆ ಸುರೇಶ್ ಬಾಬು ಸರ್ ಇದ್ದಾರೆ. ಸರ್, ಆತ್ಮೀಯ ಎಲ್ಲ ನನ್ನ ಚಿಕ್ಕನಾಯಕನಹಳ್ಳಿಯ ಸಾರ್ವಜನಿಕ ಬಂಧುಗಳೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಾವೆಲ್ಲ ಕಂಡಂಥ ಅಪರೂಪದ ಕಲಾವಿದರು, 30 ವರ್ಷಗಳಲ್ಲಿ ಸತತವಾಗಿ ಕನ್ನಡದ ಒಂದು ಎಲ್ಲ ಭಾಷೆಯನ್ನು ಉಳಿಸ್ಕೊಂಡು ಚಿತ್ರಗಳನ್ನ ಮಾಡ್ಕೊಂಡು ಬಂದಿರತಕ್ಕಂಥ ಸನ್ಮಾನ್ಯ ಕಿಚ್ಚ ಸುದೀಪ್ ಅವರೇ, ಸ್ನೇಹಿತರು, ಆತ್ಮೀಯರು, ನಮ್ಮ ಪಕ್ಷದಲ್ಲಿ ಸಚಿವರು ಆಗಿದ್ದಂಥ ಆತ್ಮೀಯರಾದಂಥ ಸಾರಾ ಮಹೇಶಣ್ಣವರೇ, ಮತ್ತೆ ಒಂದು ಖುಷಿ ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ, ಇಲ್ಲೇ ಬೆಳೆದು ಇಲ್ಲೇ ಹುಟ್ಟಿ ಬೆಳೆದು ಚಿಕ್ಕ ವಯಸ್ಸಿನಿಂದ ಇವತ್ತು ಈ ಮಟ್ಟಕ್ಕೆ ಬಂದಿರತಕ್ಕಂಥ ನಮ್ಮ ಅಶ್ವಿನ್, ಆತ ಚಿಕ್ಕ ವಯಸ್ಸಿನಿಂದನೂ ಕೂಡ ಸಾಕಷ್ಟು ಪರಿಶ್ರಮವನ್ನು ಹಾಕೊಂಡು ಬೆಳೆದು ಇವತ್ತು ರಾಜ್ಯ ಮಟ್ಟದಲ್ಲಿ ಬೆಳೆದು ಒಂದು ಚಿತ್ರವನ್ನ ಆತನೇ ಒಬ್ಬ ಹೀರೋ ಆಗಿ ನಟಿಸ್ತಾ ಇರ್ತಕ್ಕಂಥ ಒಂದು ಚಿತ್ರ ಏನು ಇವತ್ತು ನಾವೆಲ್ಲರೂ ಕೂಡ ಟೀಸರ್ ರಿಲೀಸ್ ಮಾಡಿದ್ದೇವೆ. ಖಂಡಿತ ಇಂಥ ಒಂದು ಗ್ರಾಮೀಣ ಪ್ರತಿಭೆ ಎಲ್ಲ ಕಡೆ ಹರಳಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಕಿಚ್ಚ ಸುದೀಪ್ ಅವರು ಅವ್ರ ಮನಸ್ಪೂರ್ವಕವಾಗಿ ಬಂದು ಬೆಳೀತಾ ಇರ್ತಕ್ಕಂಥ ಯುವಕರಿಗೆ ಪ್ರೋತ್ಸಾಹ ಮಾಡ್ತಾ ಇದಾರಲ್ಲ, ಅದು ತುಂಬಾ ಇಂಡಸ್ಟ್ರಿನಲ್ಲಿ ಖುಷಿ ತರ್ತಕ್ಕಂಥ ವಿಚಾರ ಅಂತಕ್ಕಂಥದ್ದನ್ನ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಆ ನಿಟ್ಟಿನಲ್ಲಿ ಇವತ್ತು ಅಶ್ವಿನ್ ಅವರು ಉತ್ತಮ ರೀತಿಯಲ್ಲಿ ಇವತ್ತು ಅಭ್ಯಾಸವನ್ನ ಮಾಡಿ ಈ ಚಿತ್ರದಲ್ಲಿ ಹೀರೋ ಆಗಿ ಹೊರಹೊಮ್ಮತಾ ಇದ್ದಾರೆ. ಖಂಡಿತ ಈ ಚಿತ್ರ ಯಶಸ್ವಿಯಾಗಿ ಮುಂದೆ ನಡೀಲಿ ಅಂತಕ್ಕಂಥದ್ದ ಶುಭಾಶಯವನ್ನ ತಿಳಿಸ್ತಾ, ಹೀರೋಯಿನ್ ಆಗ್ಬೋದು, ಮತ್ತೆ ಸಹ ಕಲಾವಿದರು, ಮತ್ತೆ ಪ್ರೊಡ್ಯೂಸರ್ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಎಲ್ಲರೂ ಕೂಡ ಎಲ್ಲರ ಪರಿಶ್ರಮದಿಂದ ಒಂದು ಉತ್ತಮ ಚಿತ್ರ ಇದು ಹೊರಹೊಮ್ಮಲಿ ಅಂತಕ್ಕಂಥದ್ದನ್ನ ಶುಭವನ್ನ ಹಾರೈಸ್ತಾ, ಮತ್ತೊಮ್ಮೆ ಅಶ್ವಿನ್ ಒಂದು ಇಲ್ಲಿಯ ನಮ್ಮ ಹುಡುಗ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು ನಮಗೆ ಹೆಮ್ಮೆ ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಹೇಳ್ತಾ ಇಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಥ್ಯಾಂಕ್ ಯು ಸೋ ಮಚ್ ಸುರೇಶ್ ಸರ್, ಥ್ಯಾಂಕ್ ಯು. ಹಾಗೇನೆ ಇವತ್ತಿನ ಸೆಲೆಬ್ರಿಟಿ ಚಿತ್ರಕ್ಕೆ ಶುಭಾಶಯ ಕೋರೋದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಕನ್ನಡ ಸಿನಿಮಾ ಕ್ಷೇತ್ರದ ಹಿಟ್ ಡೈರೆಕ್ಟರ್ AP ಅರ್ಜುನ್ ಸರ್ ಅವರು ಆಗಮಿಸಿದ್ದಾರೆ. ಹಾಯ್ ಸರ್, ವೆಲ್ಕಮ್ ಟು ದ ಶೋ. ಹಾಗೇನೆ ನಮ್ಮೆಲ್ಲರ ನೆಚ್ಚಿನ ಬಿಗ್ ಬಾಸ್ ಕಂಟೆಸ್ಟೆಂಟ್ ವಿನಯ್ ಗೌಡ ಅವರಿದ್ದಾರೆ, ಅವ್ರಿಗೂ ಬರಲಿ ಚಪ್ಪಾಳೆ. ಸುದೀಪ್ ಸರ್ ಅವರ ಕ್ರಿಕೆಟ್ ತಂಡದಲ್ಲಿ ಸಖತ್ತ ಕ್ರಿಕೆಟ್ ಆಡುವಂತ ನಮ್ಮ ರಾಜೀವ್ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇದ್ರ ಜೊತೆಗೆ ನಮ್ಮ ಚಿತ್ರದ ನಿರ್ಮಾಪಕರಾದಂಥ ಸಾರಾ ಮಹೇಶ್ ಸರ್ ಅವರು ಈ ಚಿತ್ರದ ಕುರಿತು, ಸುದೀಪ್ ಸರ್ ಅವರ ಆಗಮನದ ಕುರಿತು ಒಂದೆರಡು ಮಾತನಾಡಬೇಕಾಗಿ ಕೋರಿಕೆ. ಎಲ್ರಿಗೂ ನಮಸ್ಕಾರ. ಅಶ್ವಿನ್ ರವರ ಪ್ರೊಡಕ್ಷನ್ ನಂಬರ್ 1 ಚಿತ್ರಕ್ಕೆ ನಿಮ್ಮ ಚಿಕ್ಕನಾಕ್ನಳ್ಳಿ ಜನತೆ ಮೇಲೆ ಪ್ರೀತಿಯನ್ನ ಇಟ್ಟು ಅಷ್ಟು ದೂರದಿಂದ ಇಲ್ಲಿವರೆಗೆ ಒಬ್ಬ ಯುವಕನಿಗೆ ಆಶೀರ್ವಾದವನ್ನು ಮಾಡಬೇಕು ಅಂತೇಳಿ ಆಗಮಿಸಿರ್ತಕ್ಕಂಥ, ನಾನು ಅವರ ಅಭಿಮಾನಿಯೂ ಹೌದು, ಸ್ನೇಹಿತನೂ ಕೂಡ ಹೌದು. ಹಾಗಾಗಿ ನಾನು ಅವ್ರಿಗೆ ಧನ್ಯವಾದಗಳನ್ನು, ಇಂಥ ಒಂದು ಚಿಕ್ಕ ಕನ್ನಡ ಚಿತ್ರಕ್ಕೆ ಅಲ್ಲಿಂದ ಬರ್ತಾರ 3 ಗಂಟೆ ಅಂಥೇಳಿ ಅವ್ರನ್ನ ಕೋರ್ಕೊಂಡಂಥ ಸಂದರ್ಭದಲ್ಲಿ ಮನಸ್ಫೂರ್ತಿಯಾಗಿ ಒಪ್ಕೊಂಡು ಅವರೇ ಕೊಟ್ಟಂಥ ದಿನಾಂಕ ಇದು. ಇಲ್ಲಿ ಆಗಮಿಸಿರುವಂಥ ಕಿಚ್ಚ ಸುದೀಪ್ ರವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ, ನನ್ನ ಆತ್ಮೀಯ ಸ್ನೇಹಿತ ಬಾಬು ಅವರ ಕ್ಷೇತ್ರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಆಗ್ತಾ ಇರ್ತಕ್ಕಂಥದ್ದು ಸಂತೋಷ. ಅಶ್ವಿನ್ ರವ್ರಿಗೆ ಮತ್ತು ಈ ಚಿತ್ರದಲ್ಲಿ ಭಾಳ ವರ್ಷಗಳ ನಂತರ ಕನ್ನಡ ಚಿತ್ರಕ್ಕೆ ಆಗಮಿಸಿರ್ತಕ್ಕಂಥ ತಾಯಿಯ
ಪಾತ್ರದಲ್ಲಿ ಆಗಮಿಸಿರ್ತಕ್ಕಂಥ ಅವ್ರಿಗೂ ಕೂಡ ಮತ್ತೆ ಹೀರೋಯಿನ್ರವ್ರಿಗೂ ಕೂಡ ಮತ್ತೆ ಅರುಣ್ ನಮ್ಮ ನಿರ್ದೇಶಕರು ಅವ್ರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೊಮ್ಮೆ ನೀವು ಯಾರನ್ನ ಕಾಯ್ತಾ ಇದ್ದೀರಿ, ಯಾರು ಮಾತಾಡಬೇಕು ಅಂತ ಕಾಯ್ತಾ ಇದ್ದೀರಿ. ನಾವು ಹೆಚ್ಚು ಮಾತನಾಡಲ್ಲ, ನಿಮ್ಮೆಲ್ಲರಿಗೆ ನಮಸ್ಕಾರಗಳು ತಿಳಿಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಖಂಡಿತ ಎಲ್ರೂ ಕಾಯ್ತಾ ಇರೋದು ಈ ಒಂದು ಧ್ವನಿಗೋಸ್ಕರ. ಆದ್ರೆ ಆ ಧ್ವನಿಗಿಂತ ಮುಂಚೆ ಎರಡು ಧ್ವನಿನ ಕೇಳ್ಬಿಡೋಣ. ಸರ್ ಒಂದು 2 minutes ಎಲ್ಲ ಹಿಂಗೆ ಒಂಚೂರು ಮುಂದೆ ಬಂದ್ರೆ ಓನ್ಲಿ ಕ್ಯಾಮ್ರಾ. ಎಸ್, ಈ ಚಿತ್ರದ ಡೈರೆಕ್ಟರ್ ವಿಶ್ವನಾಥ್ ಸರ್ ಒಂದು 2 ಮಾತನಾಡಬೇಕಾಗಿ ಕೋರಿಕೆ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಸೊ ಇವತ್ತು ಟೈಟಲ್ ಟೀಸರ್ ಲಾಂಚ್ಗೆ ನನ್ನ ಗುರುಗಳಾದ ಸುದೀಪ್ ಸರ್ ಬಂದಿರೋದು ತುಂಬ ಖುಷಿ ಕೊಟ್ಟಿದೆ ನನಗೆ ಹಾಗೂ ನನ್ನ ತಂಡಕ್ಕೆ. ಸೊ ವೆರಿ ಗ್ರೇಟ್ಫುಲ್ ಟು ಯು ಸರ್ ಜೊತೆ. ಹಾಗೆ ಈ ದಿನ ಈ ಕ್ಷಣನ ಕ್ರಿಯೇಟ್ ಮಾಡಿಕೊಂಡಂತಹ ಅಶ್ವಿನ್, ಸುಷ್ಮಾ ಹಾಗೂ ಸಾರಾ ಮಹೇಶಣ್ಣ, ಸುರೇಶ್ ಬಾಬು ಸರ್ಗೆ ನನ್ನ ಹೃದಯಪೂರ್ವಕ ಧನ್ಯವಾದ ಅಂತ ಹೇಳ್ತೀನಿ. ಸೊ ಈ ಸಿನಿಮಾದ ಅಪ್ಡೇಟ್ಸ್ ಇಲ್ಲಿಂದ ಶುರುವಾಗುತ್ತೆ. ಸೊ ಇವತ್ತಿಂದ ಓಂಕಾರ ಆಡಿದೀವಿ. ಸೊ ಚಿಕ್ಕನಾಯಕನಹಳ್ಳಿಯಿಂದನೇ ಶುರುವಾಗುತ್ತೆ. ನಿಮ್ಮೂರನೇ ಆದ ನನ್ನ ಆತ್ಮೀಯ ಸ್ನೇಹಿತ ಅಶ್ವಿನ್, ಸೊ ಅವ್ರಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ಬ್ಲೆಸ್ಸಿಂಗ್ಸ್ ಇರಲಿ. ಈಗ ಹೇಳ್ತಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಏನ್ ಹೇಳ್ತಿದ್ದೀರಾ ಸರ್? ಅಷ್ಟೇ, ಗೊತ್ತಿಲ್ಲ. ಓಕೆ, ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಈಸ್ಟಲ್ಲಿ ಅಂತ ಹೇಳಿದ್ರು ಸಾಕು ಅಂತ ಹೇಳಿ. ಥ್ಯಾಂಕ್ ಯು ಕಿರಣ್ ವಿಶ್ವನಾಥ್ ಸರ್. ಐ ಥಿಂಕ್ ಈಗ ನಮ್ಮ ಚಿತ್ರದ ನಾಯಕ ನಟ ಅಶ್ವಿನ್ ಅವರು ಮಾತಾಡ್ಬೇಕು. ಅಶ್ವಿನ್ ಅವರೇ, ಇವತ್ತು ನಿಮ್ಮ ಚಿತ್ರದ ಟೈಟಲ್ ಅನ್ನ ಲಾಂಚ್ ಮಾಡದಂತ ಸುದೀಪ್ ಸರ್ ಇಲ್ಲಿದ್ದಾರೆ. ನಿಮ್ಮ ಖುಷಿಯನ್ನು ಹಂಚ್ಕೊಡಿ ಪ್ಲೀಸ್. ಎಲ್ರಿಗೂ ನಮಸ್ಕಾರ. ನಾನು ಇದೇ ಫಸ್ಟ್ ಟೈಮ್ ಮೈಕಲ್ ಮಾತಾಡ್ತಾ ಇರೋದು, ಅದು ಸುದೀಪ್ ಸರ್ ಎದುರು ಮಾತಾಡ್ತಿರೋದಂತೂ ಇನ್ನೂ ಏನು ಮಾತಾಡೋದಕ್ಕೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಚಿಕ್ಕ ವಯಸ್ಸಿಂದ ಕನಸಿಟ್ಕೊಂಡು ಬಂದಿದ್ದೀನಿ, ಅರಸಿ ಅಷ್ಟೇ. ಥ್ಯಾಂಕ್ ಯು ಅಶ್ವಿನ್. ಇಟ್ಸ್ ಓಕೆ ಅಶ್ವಿನ್, ಸಿನಿಮಾ ಮಾತಾಡಬೇಕು. ನೀವೀಗ ಮಾತಾಡಿಲ್ಲ ಅಂದ್ರೂ ಪರವಾಗಿಲ್ಲ. ಈಗ ನಾವು ಕೇಳಬೇಕಾಗಿರುವಂತಹ ಧ್ವನಿ 30 ವರ್ಷಗಳಿಂದ ನಮ್ಮನ್ನ ರಂಜಿಸಿ ಕನ್ನಡಿಗರನ್ನ ತಲೆ ಎತ್ತಿ ಮೆರೆಯುವ ಹಾಗೆ ಮಾಡಿದಂತ ಧ್ವನಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಮಾಣಿಕ್ಯ ಬಿಗ್ ಬಾಸ್ ಸುದೀಪ್ ಸರ್. ಮತ್ತೊಮ್ಮೆ ಎಲ್ಲರಿಗೂ ವಾಲ್ಯೂಮ್ ಕೊಡಿ. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಕಿರಣ್ ತಾನೇ ನಿನ್ನ ಹೆಸರು? ವಿಶ್ವನಾಥ್, ಕಿರಣ್ ವಿಶ್ವನಾಥ್. ಅಲ್ಲಿ ಮೊದಲನೇದಾಗಿ ಊರಿಗೆ ಬಂದು ಇಂಥ ಒಂದು ಅದ್ಭುತವಾದಂಥ ವೇದಿಕೆ ಹಾಕಿ ಇಂಥ ಒಂದು ಕಾರ್ಯಕ್ರಮ ಏರ್ಪಡಿಸಿದ್ದಕ್ಕೆ ತಂಡಕ್ಕೆ ನಾನು ಶುಭ ಹಾರೈಸಿದ. ಬಹಳ ಅತ್ಯುತ್ತಮವಾಗಿ ಏರ್ಪಡಿಸಿದಿರಿ. ಹಾಗೆ ನನಗೆ ಟೀಸರ್ ತುಂಬಾ ಇಷ್ಟ ಆಯ್ತು ನೀವು ಮಾಡಿರುವಂತದ್ದು. ಟೆಕ್ನಿಕಲಿ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ವಿಜಯ್ ತಾನೆ ನಮ್ಮ ಜನ್ಯ ಇಲ್ಲಿಯಾರೆ, ಬಂದಿಲ್ವಾ? ಬಂದಿದ್ದಾರೆ ಸರ್ ಅಲ್ಲಿ. ವಿಜಯ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ವಿಜಯ್ ಗುಮ್ಮಿನೇನಿ ಚಿತ್ರದ ಸಂಗೀತ ನಿರ್ದೇಶಕರು. ಬೇಗ ಬನ್ರಿ. ಇವರು ಮೊದಲನೇದಾಗ ಒಂದೆರಡು ವಿಚಾರ ಇವ್ರ ಬಗ್ಗೆ. ಇವ್ರ ಮ್ಯೂಸಿಕ್ ಇವ್ರದೆ, ವಿಜಯ್ದು. ಒಂದು, ಇವರು ಅರ್ಜುನ್ ಜನ್ಯ ಅವರ ಶಿಷ್ಯ. ಎರಡನೇದು, ಇವರು ಕೀಬೋರ್ಡ್ ಮಾಡಬೇಕಾದ್ರೆ ನಮಗೊಂದು ಸಿನಿಮಾಗೆ ಅರ್ಜುನ್ ಜನ್ಯ ಅವರ ಸಂಗೀತದಲ್ಲಿ ಒಂದು ಧ್ವನಿ ಹುಡುಕ್ತಾ ಇದ್ವಿ ಒಂದು ಹಾಡಿಗೆ. ಎಷ್ಟೋ ಜನ ಗೊತ್ತಿಲ್ಲ ಆ ಧ್ವನಿ ಇವರೇ ಅಂತ. ಅಂಬಿ ನಿಂಗೆ ವಯಸ್ಸಾಯ್ತು ಅನ್ನೋ ಚಿತ್ರದಲ್ಲಿ ಮಾತಾಡೋ ತಾರೆಯ ಕಂಡ ಹಾಗೆ ಅಂತ ಇದ್ದದ್ದು ಇವರೇ ಹಾಡಿರೋದು. ಒನ್ ಆಫ್ ದಿ ಮೋಸ್ಟ್ ಬ್ಯೂಟಿಫುಲ್ ವಾಯ್ಸಸ್. ಆಕ್ಚುಲಿ ಅವರಲ್ಲಿ ಇನ್ನೂ ಬಹಳಷ್ಟು ಕಲೆ ಇದೆ. ಅಂಡ್ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ ಆಯ್ತು ವಿಜಯ್. ಐ ಥಿಂಕ್ ಇಟ್ಸ್ ವಂಡರ್ಫುಲಿ ಡನ್. ಅಂಡ್ ಸರ್, ನೀವು ಇಲ್ಲಿ ಮಾತಾಡಕ್ಕೆ ಹೆದರ್ತಾ ಇದ್ದೀರಾ ಅಂತ ಹೇಳ್ತೀರಿ, ಬಟ್ ನೀವು ಮಾಡಿರೋ ಡ್ಯಾನ್ಸ್ ಮಾಡಕ್ಕೆ ನಮಗೆ ಹೇಳಿದ್ರೆ ನಾವು ಹೆದರ್ಬೇಕಾಗತ್ತೆ.
ನಮಗೆ ಅಷ್ಟೆಲ್ಲ ಬರಲ್ಲ. ನಾವು ಮರ್ಯಾದೆ ಉಳಿಸ್ಕೊಳಕ್ ಡ್ಯಾನ್ಸ್ ಮಾಡೋರು. ನೀವು ಅದ್ಭುತವಾಗಿ ಮಾಡಿದ್ದೀರಿ. ಐ ಥಿಂಕ್ ಈಸ್ ಡನ್ ಅ ವಂಡರ್ಫುಲ್ ಜಾಬ್ ಅಂಡ್ ಒಳ್ಳೆ ಕಲೆ ಇದೆ ನಿಮಗೆ. ಒಳ್ಳೇದಾಗ್ಲಿ ಸರ್. ಪ್ರಿಯಾಂಕಾ, ನಿಮಗೆ ಒಳ್ಳೇದಾಗ್ಲಿ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಯರ್ ವಂಡರ್ಫುಲ್ ವರ್ಡ್ಸ್. ಇಟ್ಸ್ ಅನ್ ಆನರ್ ಟು ಬಿ ಸೀಯಿಂಗ್ ಯು ಮ್ಯಾಮ್. ಅಂಡ್ ಕಿರಣ್, ಆಲ್ ದಿ ವೆರಿ ಬೆಸ್ಟ್. ತೆಗ್ದಿರೋದು ಬಹಳ ಅತ್ಯುತ್ತಮವಾಗಿ ತೆಗ್ದಿದ್ದೀರಿ. ತುಂಬಾ ಒಳ್ಳೇದಾಗ್ಲಿ. ಅಂಡ್ ಮಹೇಶನ ಅಲ್ಲಿಂದ ಹಿಡಿದು ಇಲ್ಲಿವರೆಗೆ ಅಂತ ಏನ್ ಮಹೇಶನ ಹೇಳಿದ್ರು, ಮಹೇಶ್ ಅವ್ರ ಬಗ್ಗೆ ನಾನು ಮಾತಾಡಲೇಬೇಕು ಒಂದೆರಡು ಮಾತು. ಬಹಳ ವರ್ಷದ ಪರಿಚಯ. ಇವತ್ತಿಲ್ಲಿ ಬರೋದಕ್ಕೆ ಒಂದು ಮೂಲ ಕಾರಣ ಅಂತಂದ್ರೆ ನಾನು ಮಹೇಶಣ್ಣ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಹೇಶ್ ಅವರು, ಥ್ಯಾಂಕ್ ಯು. ನನಗೆ ಬಹಳ ಬೇಕಾದಂತ ವ್ಯಕ್ತಿ, ಪ್ರೀತಿಯಾದಂತ ವ್ಯಕ್ತಿ, ಮನಸ್ಸಿಂದ ಹೇಳಬೇಕು ಅಂದ್ರೆ ಮನಸ್ಸಿನ ವ್ಯಕ್ತಿ, ನನ್ನ ಅಚ್ಚು ಮೆಚ್ಚಿನ ಗೆಳೆಯರಾದಂತ ಮಹೇಶ್ ಅವರಿಗೆ ಈ ಚಿತ್ರದಿಂದ ಬಹಳ ಒಳ್ಳೇದಾಗ್ಲಿ. ಇನ್ನಷ್ಟು ಒಳ್ಳೊಳ್ಳೆ ಸಿನಿಮಾಗಳು ಚಿತ್ರರಂಗಕ್ಕೆ ತೆಗೀರಿ ಅಂತ ಹೇಳ್ತಾ, ಎಲ್ಲರಿಗೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ, ಅನು ಬಂದಾಗೆಲ್ಲ ವೇದಿಕೆಯಲ್ಲಿ ಬಹಳ ಅತ್ಯುತ್ತಮವಾಗಿ ಸ್ವಾಗತಿಸ್ತೀರಿ. ಥ್ಯಾಂಕ್ ಯು. ನನ್ನ ಹಾಡು ಹಾಡದಂತ ಪ್ರತಿಯೊಬ್ಬರಿಗೂ, ಸಂಗೀತ ಬಾರಿಸಿದರೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ, ಸೆಲೆಬ್ರಿಟಿ ಸಿನಿಮಾ ಇವತ್ತು ಇಲ್ಲಿ ಲಾಂಚ್ ಆಗಿದೆ. ಕಿರಣ್ ಹೇಳಿದಾಗೆ ಇಲ್ಲಿಂದ ಅಪ್ಡೇಟ್ಸ್ ಅಂದ್ರು. ಬಟ್ ಒಂದು ಸಿನಿಮಾ ಮಾಡೋದು ಬಹಳ ಈಸಿ ಆದಂತ ಕೆಲಸ. ಆದ್ರೆ ಅದು ಬೆಳಿಬೇಕು ಅಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನನಗೆ ಗೊತ್ತಿರೋ ಹಾಗೆ ಬೈ ಪಾರ್ ಟೆಕ್ನಿಕಲಿ ಎಕ್ಸಲೆಂಟ್ ಆಗಿದೆ ಸಿನಿಮಾ. ಅಂಡ್ ಐ ಲವ್ ದ ಮ್ಯೂಸಿಕ್. ವಿಜಯ್, ಐ ರಿಯಲಿ ಲವ್ ದ ಮ್ಯೂಸಿಕ್ ಸರ್. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರಿಗೂ, ಈ ಸಿನಿಮಾದಲ್ಲಿರೋರಿಗೂ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ಇಲ್ಲಿರೋ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ, ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸರ್, ಒಂದೇ ಒಂದು ಪ್ರಶ್ನೆ. ಸಿನಿಮಾ ಪಾತ್ರ, ನಿರ್ದೇಶನ, ನಿರ್ಮಾಣ, ಕ್ರಿಕೆಟು, ಕಿರುತೆರೆ, ಬೆಳ್ಳಿತೆರೆ ಎಲ್ಲೇ ಹೋದ್ರು ನಿಮ್ಮ ಛಾಪನ ಮೂಡಿಸಿ ಇವತ್ತಿಗೆ 30 ವರ್ಷಗಳಾಯ್ತು ಸರ್. ಐ ನೋ ಇವಾಗ ನೀವು ಈ ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀರ, ಬಟ್ ಈ ವೇದಿಕೆಯ ಮೂಲಕ, ಈ ಕಾರ್ಯಕ್ರಮದ ಮೂಲಕ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳು ಇದನ್ನ ಕೇಳಕ್ ಇಷ್ಟಪಡ್ತಿದ್ದಾರೆ. 30 ವರ್ಷಗಳ ಜರ್ನಿಯನ್ನ ನೆನೆಸ್ಕೊಂಡಾಗ, ಈ ಕೂಗನ್ನ ಕೇಳಿಸ್ಕೊಂಡಾಗ ಮೊದಲನೇದಾಗಿ ಕನ್ನಡ ಚಿತ್ರರಂಗದಲ್ಲಿ ನಾನು ಪಾದಾರ್ಪಣೆ ಮಾಡಿದಾಗ ಕಾದಿದ್ದು ಆ ಮೊದಲನೇ ಹೌಸ್ಫುಲ್ ಬೋರ್ಡ್ಗೆ. ಅದಕ್ಕೆ ಒಂದು 8 ವರ್ಷ ಆಯಿತು, 8 years. ಇವತ್ತಿಗೆ ಹೌಸ್ಫುಲ್ ಬೋರ್ಡ್ ಅನ್ನೋದೇನಿದೆ, ಒಂದು ಸರಳವಾಗಿ ಬೀಳ್ತಾ ಇರುತ್ತಮ್ಮ ಅಂತ ಕಲೆಗಳು ಇವತ್ತು ಬಂದಿದ್ದಾವೆ. ಬಟ್ 30 years ನೀವೇನ್ ಹೇಳ್ತೀರಿ, ನನಗೆ ಎಲ್ಲದಕ್ಕಿಂತ ಮೆಚ್ಚುಗೆ ಏನಂದ್ರೆ, ಕನ್ನಡ ಚಿತ್ರರಂಗದಲ್ಲಿ ಕನ್ನಡಿಗರು ನಮ್ಮನ್ನ ಪ್ರೀತಿಸಿ ಅವತ್ತು ಒಪ್ಕೊಂಡಿದ್ದು, ಅಲ್ಲಿಂದ ಹಿಡಿದು ನಾವು ಅವ್ರನ್ನ ಪ್ರೀತಿಸೋದಕ್ಕೆ ನಿಲ್ಸೇ ಇಲ್ಲ. ಆಲ್ರೈಟ್. ಸೊ 30 years ಹೋಗಿದ್ ಗೊತ್ತಾಗಿಲ್ಲ, ಅಫ್ಕೋರ್ಸ್. ಅಂಡ್ ಸಿನಿಮಾ ಅಂತ ಬಂದಾಗ ಅದೊಂಥರ ಹಸಿವಿದ್ದಾಗೆ, ಅದು ಯಾವತ್ತು ತೃಪ್ತಿ ಆಗಕ್ಕೆ ಸಾಧ್ಯನೇ ಇಲ್ಲ. ಈ ಹಸಿವು 30 ವರ್ಷದಿಂದನೂ ತೃಪ್ತಿ ಆಗಿಲ್ಲ ಅಂದ್ಮೇಲೆ ಇನ್ನು 30 ವರ್ಷ ಮುಗಿಯಲ್ಲ. ಥ್ಯಾಂಕ್ ಯು. ಹಾಗಾದ್ರೆ ಆ ಹಸಿವು ಹೀಗೆ ಮುಂದುವರಿಯಲಿ ಅಂತ ಆಶಿಸ್ತೀವಿ ಸರ್. ಅವಾಗ AVಯಲ್ಲಿ ನಿಮ್ಮ ತಾಯಿಯ ಒಂದು ತುಣುಕನ್ನ ಹಾಕಿದ್ರು. ಅವ್ರು ಹೇಳಿದಂತ ಮಾತನ್ನೇ ಇವತ್ತು ನಾವು ಮತ್ತೊಮ್ಮೆ ಹೇಳಕ್ ಇಷ್ಟಪಡ್ತೀವಿ. 30 ಅಲ್ಲ, 60 ಅಲ್ಲ, 100 ವರ್ಷಗಳ ಕಾಲ ನೀವು ಚೆನ್ನಾಗಿರ್ಬೇಕು, ನೀವು ಪ್ರಖರವಾಗಿ ಬೆಳಗ್ತಾ ಇರ್ಬೇಕು, ನಿಮ್ಮ ಚಿತ್ರಗಳ ಮೂಲಕ ನಮ್ಮನ್ನ ರಂಜಿಸ್ತಾ ಇರ್ಬೇಕು ಅಂತ ಆ ತಾಯಿಯ ಮಾತುಗಳ ಮೂಲಕ ನಾವು ಹಾರೈಸ್ತೀವಿ ಸರ್. 30 ವರ್ಷಗಳನ್ನ ನಮ್ಗಾಗಿ ಕೊಟ್ಟಂತ ಕಿಚ್ಚ ಸುದೀಪ್ ಸರ್ಗೆ ಒಮ್ಮೆ ಎದ್ದು ನಿಂತು ಚಪ್ಪಾಳೆ ಬರಲಿ ಅಭಿಮಾನಿಗಳೇ. ಇಷ್ಟು ಮಟ್ಟಿಗೆ ಕನ್ನಡಿಗರನ್ನ ರಂಜಿಸಿದ್ದಾರೆ ನಮ್ಮ ನೆಚ್ಚಿನ ಕನ್ನಡದ ಹೆಮ್ಮೆ ಕಿಚ್ಚ ಸುದೀಪ್ ಸರ್. ಸರ್, ನೀವು ನಮ್ಮ ಚಿತ್ರರಂಗಕ್ಕೆ ಕೊಟ್ಟಂತಹ ಕೊಡುಗೆಗೆ ನಾವೇನು ಕೊಡೋದಕ್ಕೆ ಆಗೋದಿಲ್ಲ ಖಂಡಿತವಾಗ್ಲು. ಆದ್ರೆ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ ಇದೆ, ಅದನ್ನ ತಾವು ಸ್ವೀಕರಿಸಬೇಕಾಗಿ ಕೋರಿಕೆ ಪ್ಲೀಸ್ ಸರ್. ಇದ್ರ ಜೊತೆಗೆ ಈ ಕಿರುಕಾಣಿಕೆಯನ್ನ ಕೊಡ್ಬೇಕಾದ್ರೆ ಮೇ ಆಲ್ಸೋ ರಿಕ್ವೆಸ್ಟ್ AP ಅರ್ಜುನ್ ಸರ್, ರಾಜೀವ್ ಅವರು, ವಿನಯ್ ಗೌಡ ಅವರು ದಯವಿಟ್ಟು ವೇದಿಕೆ ಮೇಲೆ ಜಾಯಿನ್ ಆಗಿ ಪ್ಲೀಸ್. ಬರೆಯದ ಮೌನದ ಕವಿತೆ. ಹಾಗೇನೆ ಸೆಲೆಬ್ರಿಟಿ ಚಿತ್ರದ DOP ಆದಂತ ಆನಂದ್ ಮೀನಾಕ್ಷಿ ಅವರು, ಹಾಗೇನೆ ಡೈರೆಕ್ಟರ್ ಮನೋಜ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಸುಖ ತಂದಿತು. ಹಾಗೇನೆ ನಿರ್ಮಾಪಕಿ ಸುಷ್ಮಾ ಅಶ್ವಿನ್ ಅವರು ದಯವಿಟ್ಟು ಜಾಯಿನ್ ಅಸ್ ಆನ್ ಸ್ಟೇಜ್ ಪ್ಲೀಸ್.
ಬರೆಯದ ಮೌನದ ಕವಿತೆ ಹಾಡಾಯಿತು ಎದೆಯಲ್ಲಿ ನೆನಪಿನ ನೋವು ಸುಖ ತಂದಿತು ಹೃದಯದಿ ಪ್ರೇಮ ತರಂಗ ನೀಡಿದೆ 30 ವರ್ಷಗಳ ಕಿಚ್ಚನೋತ್ಸವ ನೀಡಿದೆ ಸುರೇಶ್ ಬಾಬು ಅವರು, ಸಾರಾ ಮಹೇಶ್ ಅವರು, ಇವರೆಲ್ಲರ ಪರವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಕಿಚ್ಚನ ಅಭಿಮಾನಿಗಳ ಪರವಾಗಿ ಈ ಒಂದು ನೆನಪಿನ ಕಾಣಿಕೆ. ಹಾಗೇನೆ AP ಅರ್ಜುನ್ ಸರ್ಗೆ ಈ ಒಂದು ಪ್ರೀತಿಯ ಹೂಗುಚ್ಛ, ವಿನಯ್ ಗೌಡ ಅವರಿಗೆ, ರಾಜೀವ್ ಅವ್ರಿಗೆ, ಸುರೇಶ್ ಬಾಬು ಸರ್ ಇದನ್ನ ಕೊಡ್ಬೇಕಾಗಿ ಕೋರಿಕೆ ಪ್ಲೀಸ್. ಸುರೇಶ್ ಬಾಬು ಸರ್ ಕಡೆಯಿಂದ ಈ ಒಂದು ಪ್ರೀತಿಯ ಬೊಕ್ಕೆ. ಹಾಗೇನೆ ನಮ್ಮ ಚೆಲುವೆ ಸಂಗೀತ ಮೇಡಮ್ಗೆ ಈ ಒಂದು ಪ್ರೀತಿಯ ಬೊಕ್ಕೆ ಸುರೇಶ್ ಬಾಬು ಸರ್ ಕಡೆಯಿಂದ ಕೊಡ್ಬೇಕಾಗಿ ಕೋರಿಕೆ. ಈಗ ಒಂದು ಫೋಟೋ ಆಪರ್ಚುನಿಟಿ ವಿತ್ ದ ಟೀಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಅಂದ್ರೆ ಇತ್ತೀಚೆಗಷ್ಟೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕನ್ನಡದ ಮಾಣಿಕ್ಯ, ನಮ್ಮ ಕನ್ನಡದ ಬಿಗ್ ಬಾಸ್ ಸುದೀಪ್ ಸರ್ ಅವರು ಕನ್ನಡ ಚಲನಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿ ಬರೋಬ್ಬರಿ 30 ವರ್ಷಗಳನ್ನ ಕಂಪ್ಲೀಟ್ ಮಾಡಿದರೆ. 30 ವರ್ಷಗಳ ಸಾಧನೆ. ಈ 30 ವರ್ಷಗಳಲ್ಲಿ ಸುದೀಪ್ ಸರ್ ಅವರು ಎಷ್ಟು ಸಿನಿಮಾ ಮಾಡಿದ್ದಾರೆ, ಎಷ್ಟು ಪಾತ್ರ ಮಾಡಿದ್ದಾರೆ, ಎಷ್ಟು ಕಾರ್ಯಕ್ರಮಗಳು ಮಾಡಿದ್ದಾರೆ, ಇದೆಲ್ಲ ಒಂದು ಕಡೆ ಎಷ್ಟು ಕೋಟ್ಯಾಂತರ ಹೃದಯಗಳನ್ನ ಗೆದ್ದಿದ್ದಾರೆ ಅನ್ನೋದು ಈ 30 ವರ್ಷಗಳ ಜರ್ನಿಯಲ್ಲಿ ನಾವೆಲ್ಲರೂ ತಿಳ್ಕೊಂಡಿದೀವಿ. ಅಂತ ಹೃದಯ ಶ್ರೀಮಂತಿಕೆ ಇರುವಂತಹ ಹೃದಯ ನಮ್ಮೆಲ್ಲರ ಪ್ರೀತಿಯ ಕಿಚ್ಚ ಸುದೀಪ್ ಸರ್ ಅವರು 30 ಇಯರ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಕನ್ನಡಿಗರೇ ನಾವೆಲ್ಲ ಒಂದ್ಸಲಿ ಜೋರಾಗಿ ಚಪ್ಪಾಳೆ ಕೊಡಬೇಕು. 30 ವರ್ಷಗಳನ್ನ ಯಶಸ್ವಿಯಾಗಿ ಕನ್ನಡಿಗನಾಗಿ ಹೆಮ್ಮೆಯಿಂದ ಪೂರೈಸಿದರೆ. ಇವತ್ತು ಅವರು ಕನ್ನಡಿಗನಾಗಿ ಬರೀ ಕನ್ನಡ ಚಿತ್ರರಂಗದಲ್ಲಿ ಅಷ್ಟೇ ಅಲ್ಲ, ವಿದೇಶದಲ್ಲೂ ಕೂಡ, ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಕನ್ನಡ ಸಿನಿಮಾಗಳ ಬಗ್ಗೆ ಚರ್ಚೆ ಆಗುತ್ತೋ ಅಲ್ಲೆಲ್ಲ ಕನ್ನಡ ಅನ್ನೋರಿಗೆ ಕನ್ನಡ ಅಂತ ಹೇಳಿಕೊಟ್ಟಂತ ಹೆಮ್ಮೆಯ ಕನ್ನಡಿಗ. ಸೊ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಒನ್ ಅಂಡ್ ಓನ್ಲಿ ಸುದೀಪ್ ಸರ್. ಸುದೀಪ್ ಸರ್ ಅವರ ಈ 30 ವರ್ಷಗಳ ಸಿನಿ ಜರ್ನಿಯನ್ನ ಪದಗಳಲ್ಲಿ ನಾವು ಮಾತಾಡೋದಕ್ಕೆ ಆಗದೇ ಇಲ್ಲ, ವರ್ಣಿಸೋದಕ್ಕೆ ಆಗದೇ ಇಲ್ಲ. ನಮ್ಮ ನೆಚ್ಚಿನ ಸುದೀಪ್ ಸರ್ ಅವರ ಬಗ್ಗೆ ಒಂದು ಸುಂದರವಾದಂತಹ ವೀಟಿ ಇದೆ. ವೀಟಿ ನೋಡ್ಕೊಂಬಲ್ಲ. ವೀಟಿ ಪ್ಲೀಸ್. ಹಾಗೆಯೇ ಸುರೇಶ್ ಸರ್ಗೆ ಒಂದು ವಿಶೇಷವಾದ ಧನ್ಯವಾದಗಳು. ಇಷ್ಟು ಅದ್ಭುತವಾದ
ಹಲೋ ಹಲೋ ಪ್ರಿಯಾಂಕಾ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನಿಮ್ಮ ನೋಡೋದ್ಮೇಲೆ ಇನ್ನೂ ಚೆನ್ನಾಗಾಗ್ಬಿಟ್ಟೆ ನಾನು. ಇಷ್ಟು ಕಂಜೂಸ ನಮ್ ಚಿಕ್ಕನಾಯಕನಹಳ್ಳಿ ಅವರವರೇ ರೀ, ಒಂದ್ ಚಪ್ಪಾಳೆ ಹೊಡಿರಿ. ವೇದಿಕೆ ಮೇಲೆ ಎಂತ ಸುಂದರವಾದಂತಹ ಚಿಟ್ಟೆ ಬಂದು ಡಾನ್ಸ್ ಮಾಡಿದೆ. ನೀವ್ ಹೇಳ್ತೀರಾ ಕನ್ನಡದಲ್ಲಿ ನಮ್ ನಾಯಕಿರಲ್ಲ. ನೋಡಿ, ಕನ್ನಡದ ನಾಯಕಿ, ಕನ್ನಡದ ಹುಡುಗಿ ಬಡಿಗೆ ಡಾನ್ಸ್ ಮಾಡಿದಾಗ ಕನ್ನಡಿಗರಲ್ಲಿ ನೀವೇನ್ ಮಾಡ್ಬೇಕು? ಪ್ರೀತಿಯಿಂದ ಒಂದು ಚಪ್ಪಾಳೆ ಹೊಡಿಬೇಕು ಅವರಿಗೆ. ಅದು ಎನರ್ಜಿ ಅಂದ್ರೆ. ಚಿಕ್ಕನಾಯಕನಹಳ್ಳಿ ಜನತೆ ಹೇಗಿದ್ದೀರಾ? ಸೊ ತುಂಬಾ ಖುಷಿ ಆಗ್ತಾ ಇದೆ. ಆಫ್ಟರ್ 7 ಮಲೆ ಇದೇ ಲೈವ್ ಪ್ರೋಗ್ರಾಮ್ ಅಲ್ಲಿ ಫಸ್ಟ್ ಟೈಮ್ ಕಾಣಿಸ್ಕೊಳ್ತಾ ಇರೋದು. ಅದು ಇಷ್ಟು ದೊಡ್ಡ ಇವೆಂಟಿಗೆ ನಾನು ಬಂದೇ ಇಲ್ಲ. ಸೊ ದಿಸ್ ಇಸ್ ಮೈ ಫಸ್ಟ್ ಟೈಮ್. ವೆರಿ ಹ್ಯಾಪಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರೂ ನೋಡಿ ತುಂಬಾ ಖುಷಿ ಆಗ್ತಾ ಇದೆ. ನೇರವಾಗಿ ಭೇಟಿಯಾಗಿ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಿಮ್ಗೆ ಅಭಿನಂದನೆಗಳು. ಮಹಾನಟಿ ಆದ ನಂತರ ಪ್ರಿಯಾಂಕಾ ನೀವು ಒಂದು ಸಿನಿಮಾ ಮಾಡ್ತೀರಾ 7 ಮಲೆ, ಅದರಲ್ಲಿ ಒಳ್ಳೆ ಹೆಸರನ್ನ ತಗೋತೀರಾ. ಅದಾದ ನಂತರ ಇದು 2ನೇ ಚಿತ್ರ. ಇವತ್ತು ಈ ಚಿತ್ರದ ಟೈಟಲ್ ಲಾಂಚ್ ಆಗುತ್ತೆ, ಹೀರೋ ಇಂಟ್ರೊಡಕ್ಷನ್ ಆಗುತ್ತೆ. ಅಂಡ್ ಯಾರು ಬರ್ತಾ ಇದ್ದಾರೆ? ನಮ್ಮೆಲ್ಲರ ಕನ್ನಡಿಗರ ಬಿಗ್ ಬಾಸ್ ಸುದೀಪ್ ಸರ್ ಬರ್ತಾ ಇದ್ದಾರೆ. ಸೊ 2 ಪ್ರಶ್ನೆ. ಒಂದು, ಸುದೀಪ್ ಸರ್ ನ ನೋಡೋದಕ್ಕೆ ನೀವ್ ಎಷ್ಟು ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀರಾ? ಅದ ಹೇಳಿ. ಐ ಆಮ್ ವೆರಿ ಎಕ್ಸೈಟೆಡ್. ಯಾಕಂದ್ರೆ ಚಿಕ್ಕದ್ರಿಂದ ನನಗೆ ಅದೊಂದು ಆಸೆ, ಸುದೀಪ್ ಸರ್ ನ ನೇರವಾಗಿ ನೋಡ್ಬೇಕು ಅಂತ. ಅಂಡ್ ಎಲ್ಲಾದ್ರೂ ಸರ್ ಬರ್ತಾರೆ ಅಂತ ಅಂದ್ರೆ ದೂರದಿಂದ ನೋಡ್ತಾ ಇದ್ವಿ. ಬಟ್ ಅಷ್ಟು ನಾವು ಬರೋ ಅಷ್ಟ್ರಲ್ಲಿ ಸರ್ ಹೊರಟ್ಬಿಡ್ತಿದ್ರು, ಮಿಸ್ ಆಗೋಗ್ತಿತ್ತು. ಅಂಡ್ ಇವತ್ತು ನಮ್ಮ ಟೀಸರ್ ಲಾಂಚಿಗೆ ಸರ್ ಬರ್ತಾ ಇರೋದು, ಅವ್ರನ್ನ ನೇರವಾಗಿ ಭೇಟಿ ಆಗ್ತಾ ಇದ್ದೀನಿ ಅಂತ ತುಂಬಾ ಕಾಯ್ತಾ ಇದ್ದೀನಿ. ಸೊ ಹಾಗಾದ್ರೆ ಸುದೀಪ್ ಸರ್ ನ ಮೀಟ್ ಮಾಡೋದಕ್ಕೆ ಈ ತಿತ್ಲಿ ಇವತ್ತು ವೇಟ್ ಮಾಡ್ತಾ ಇದೆ. ಐ ಆಮ್ ವೆರಿ ಎಕ್ಸೈಟೆಡ್. ಇದ್ರ ಜೊತೆಗೆ ಈ ಹೊಸ ಚಿತ್ರದಲ್ಲಿ ಪಾತ್ರ ಮಾಡ್ತಾ ಇರೋದು ಅಥವಾ ಈ ಚಿತ್ರದಲ್ಲಿ ಭಾಗಿಯಾಗಿರೋದ್ರ ಬಗ್ಗೆ ನಿಮ್ಗೆ ಎಷ್ಟು ಹೆಮ್ಮೆ ಇದೆ? ತುಂಬಾ ಖುಷಿ ಆಗತ್ತೆ ಮ್ಯಾಮ್. ಆಫ್ಟರ್ ಮಹಾನಟಿ 7 ಮಲೆ ಅಂತ ಚಿತ್ರ ಆದ್ಮೇಲೆ ಇಷ್ಟು ಒಂದೊಳ್ಳೆ ಬ್ಯಾನರ್ ಅಲ್ಲಿ ಪ್ರೊಡಕ್ಷನ್ ಅಲ್ಲಿ ನಾನು ಮತ್ತೆ ಕಾಣಿಸ್ಕೊಳ್ತಾ ಇರೋದು. ಸೊ ಮೊದಲನೇದಾಗಿ ಜನತೆಗೆ ಥ್ಯಾಂಕ್ಸ್ ಹೇಳ್ಬೇಕು. ಇವತ್ತಿಲ್ಲಿ ನಿಂತಿದ್ದೀನಿ ಅಂದ್ರೆ ನಿಮ್ಮೆಲ್ಲರಿಂದಾನೇ ಇದು ಸಾಧ್ಯ ಅಂತ ಹೇಳ್ಬೋದು. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇಷ್ಟು ದಿನ ಎಲ್ಲದ್ರಲ್ಲೂ ನಾನು ಏನೇ ಮಾಡಿದ್ರು ಕೂಡ ಆ ಪ್ರೀತಿನ ತೋರಿಸಿ ನಿಮ್ಮ ಮನೆ ಮಗಳಾಗಿ ನನ್ನ ನೋಡಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಈ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಪ್ರತಿಯೊಬ್ರು ಹೊಸಬ್ರು. ಅಂಡ್ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅಂದ್ರೆ, ಅಂಡ್ ಏನು ಇದು ನನ್ನ ನೋಡ್ಲೇಬಾರ್ದಂತೆ, ಕ್ಯಾಮ್ರಾನ ಮಾತ್ರ ನೋಡ್ಬೇಕು. ಸಾರಿ, ನಮ್ಮ ಮಾಧ್ಯಮ ಮಿತ್ರರು ಇಲ್ಲಿ ಆಗಮಿಸಿದ್ದಾರೆ. ನೀವು ಕಾಣಿಸ್ಲೇ ಇಲ್ಲ ನಮ್ಗೆ. ಹಾಯ್. ಓಕೆ ಪ್ರಿಯಾಂಕಾ, ಎಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಲ್ಲಿ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ಅವ್ರನ್ನೇ ನೋಡ್ಬೇಕು ನೀವು. ಗೌರಿ ಪ್ರೊಡಕ್ಷನ್ ಅಲ್ಲಿ ಸೊ ನನ್ನ 2ನೇ ಸಿನಿಮಾ ಬರ್ತಾ ಇದೆ. ಸೊ ಇನ್ನೇನ್ ಕೆಲವೇ ಕ್ಷಣದಲ್ಲಿ ಟೈಟಲ್ ಕೂಡ ಹೇಳ್ತಾರೆ ಏನು ಅಂತ. ಸೊ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಾ ಗೊತ್ತು. ಇನ್ನೊಂದ್ ಸ್ವಲ್ಪ ಹೊತ್ತು ಸುದೀಪ್ ಸರ್ ಬಂದ ತಕ್ಷಣ ಟೈಟಲ್ ಟೀಸರ್ ರಿಲೀಸ್ ಆಗತ್ತೆ. ಅಂಡ್ ತುಂಬಾ ಇದು ಸೌಂಡು ಸುದೀಪ್ ಸರ್ಗೋಸ್ಕರ. ಸುದೀಪ್ ಸರ್ ಎಸ್ ಒಂದ್ ಸ್ವಲ್ಪ ಹೊತ್ತು ವೇಟ್ ಮಾಡಿ, ಇಲ್ಲೇ ಬರ್ತಾ ಇದ್ದಾರೆ. ಸೊ ತುಂಬಾ ನಾವು ಕೂಡ ವೇಟ್ ಮಾಡ್ತಾ ಇದ್ದೀವಿ ಸರ್ ಬರೋದಕ್ಕೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಹೀಗೆ ಇಷ್ಟು ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಈ ಸಿನಿಮಾಗೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ನನಗೆ ಬೇಕಾಗಿದೆ. ನನ್ನನ್ನು ಹೇಗೆ ಈ ಮನೆ ಮಗಳಾಗಿ ಸ್ವೀಕರಿಸಿದಿರೋ, ಸೊ ಇವತ್ತು ಹೀರೋ ಕೂಡ ಲಾಂಚ್ ಆಗ್ತಾ ಇದ್ದಾರೆ. ಸೊ ಅವರೂ ನೀವು ಮನೆ ಮಗನಾಗಿ ಸ್ವೀಕರಿಸಿ. ತುಂಬಾ ಕನ್ಸು ಕಟ್ಕೊಂಡು ಬಂದಿದ್ದಾರೆ. ಸೊ ಎಲ್ಲ ಒಳ್ಳೇದಾಗಬೇಕು ಅಂತ ಅನ್ಕೊಂಡಿದ್ದೀವಿ ಮ್ಯಾಮ್. ಥ್ಯಾಂಕ್ ಯು. ಹೌ ಸ್ವೀಟ್ ಪ್ರಿಯಾಂಕಾ. ಅಂದ್ರೆ ನಾವು ಬರೀ ನಮಗೋಸ್ಕರ ಒಳ್ಳೇದು ಬಯಸೋದಲ್ಲ, ಬರ್ತಾ ಇರುವಂತಹ ಹೊಸ ನಾಯಕ ನಟನಿಗೂ ಒಳ್ಳೇದಾಗ್ಲಿ ಅಂತ ಒಳ್ಳೇದನ್ನೇ ಬಯಸುವಂತಹ ನಾಯಕಿ. ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಪ್ರಿಯಾಂಕಾ. ಥ್ಯಾಂಕ್ ಯು. ಇನ್ ಸ್ವಲ್ಪ ಹೊತ್ತಿನಲ್ಲಿ ನಾವು ಹೀರೋನ ಇಂಟ್ರೊಡ್ಯೂಸ್ ಮಾಡ್ತೀವಿ. ಸುದೀಪ್ ಸರ್ ವೇದಿಕೆ ಮೇಲೆ ಬರ್ತಾರೆ, ಮತ್ತೆ ಮಾತಾಡೋಣ. ಓಕೆ, ಥ್ಯಾಂಕ್ ಯು ಪ್ರಿಯಾಂಕಾ. ಬರಲಿ ಚಪ್ಪಾಳೆ ನಮ್ಮ ಪ್ರಿಯಾಂಕಾಗೆ ಪ್ಲೀಸ್. ಥ್ಯಾಂಕ್ ಯು. ಓಕೆ. ಹಾಗೇನೆ ಇವತ್ತು ಬಂದಿರುವಂತ ನಮ್ಮ ಆಡಿಯನ್ಸ್ ಜೊತೆಗೆ ವಿಷಯ ಮಾತಾಡಿ ಸರ್. ತುಂಬಾ ಖುಷಿ ಆಗ್ತಾ ಇದೆ. ನಾನು ಕನ್ಸ್ಕೊಂಡಿ ಸೊ ಪರ್ಸನ್ ಮಾಡಿ ಟೀಸರ್ ಲಾಂಚ್ ಆಗಿ ತುಂಬಾ ಖುಷಿ ಆಗ್ತಿದೆ. ಅದು ಸುದೀಪ್ ಸರ್ ಬಂದು ಮಾಡ್ಕೊಟ್ಟಿದ್ದು ತುಂಬಾ ಖುಷಿ. ಸರ್ ಇದೆ ಆಕ್ಷನ್ ಮಾಡಬೇಕು ಅಂತಾನೆ ಏನ್ ಮಾಡಿಲ್ಲ ಅದನ್ನು. ಬಟ್
ಒಂದು 3 ಫೈಟ್ ಇದೆ ಇದರಲ್ಲಿ. ಸಿಚುವೇಶನ್ ತಕ್ಕನಾಗಿ ಬರುತ್ತೆ ಸರ್ ಅಷ್ಟೇ. ಸ್ಟ್ರಗ್ಲಿಂಗ್ ದಿನ ಒಬ್ಬ ಚಿಕ್ಕ ವಯಸ್ಸಿಂದ ಸಿನಿಮಾ ನಟ ಆಗ್ಬೇಕು ಅಂತ ನಾನು ಇವತ್ತಿನ ಅವಕಾಶ ಹೇಗಿದೆ ಅಂತಂದ್ರೆ ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಸೋಷಿಯಲ್ ಮೀಡಿಯಾದಲ್ಲೂ ಸ್ಟಾರ್ ಆಗ್ಬೋದು ಅನ್ನೋದು ಈ ಸಿನಿಮಾ ಬಂದಿದೆ. ಇಲ್ಲ ನಟ ಆಗ್ಬೇಕು ಅನ್ನೋದು ಹೀರೋನೇ ಆಗ್ಬೇಕು. ಸೆಲೆಬ್ರಿಟಿ ಅನ್ನೋ ಪದನ ಜಾಸ್ತಿ ಯೂಸ್ ಮಾಡೋದು ಗೊತ್ತಿರೋದು ಗೊತ್ತಿಲ್ಲ. ಬಟ್ ದರ್ಶನ್ ಸರ್ ತುಂಬಾ ಯೂಸ್ ಮಾಡ್ತಾರೆ ಅವ್ರ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಏನಾದ್ರು ಅಲ್ಲಿಗೆ ಇಲ್ಲಿಗೆ ಲಿಂಕ್ ಇದೆಯಾ ಏನಾದ್ರು? ಇಲ್ಲ ಸರ್ ಆತರ ಲಿಂಕ್ ಅಂತ ಏನಿಲ್ಲ. ಬಟ್ ಈ ಸಿನಿಮಾಗೆ ಈ ಟೈಟ್ಲು ಆಪ್ಟ್ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಸರ್ ನಾವು ಪ್ರೀ ಪ್ರೊಡಕ್ಷನ್ 1 ಇಯರ್ ಮಾಡಿದ್ವಿ. ಸೊ ಶೂಟು ನಾವು ಮೇನಲ್ಲಿ ಪೂಜೆ ಮಾಡಿದ್ವಿ. ಆಲ್ಮೋಸ್ಟ್ 75% ಕಂಪ್ಲೀಟ್ ಆಗಿದೆ ಶೂಟ್. ಇನ್ನೊಂದು 20-25 ಡೇಸ್ ಕಾಕಿ ಇದೆ, ಇನ್ನೊಂದು 2 ಸಾಂಗ್ ಇದೆ, 1 ಫೈಟ್ ಇದೆ. ಪ್ರಿಪರೇಷನ್ ಅಂದ್ರೆ ಪ್ರೀ ಪ್ರೊಡಕ್ಷನ್ ಟೈಮಿಂದ ರೆಡಿ ಆಗ್ತಾ ಇದ್ವಿ ಸರ್. ಡ್ಯಾನ್ಸ್ ನನಗೆ ಹಾಬಿ ಮೊದಲಿಂದನೂ ಮಾಡ್ತಾ ಇದ್ದೆ. ಸೊ ಫೈಟ್ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಯಾವ ಲ್ಯಾಂಗ್ವೇಜ್ ಅಲ್ಲಿ ಬರುತ್ತೆ ಕನ್ನಡದಲ್ಲಿ? ಸರ್ ಕನ್ನಡ ತೆಲುಗು ಅಂತ ಅಂದ್ಕೊಂಡಿದೀವಿ. ಸರ್ ಸಿನಿಮಾ ಒಳಗೆ ಆರ್ಟಿಸ್ಟ್ ಆಗ್ಬೇಕು ಸರ್. ಜೂನ್ ಜುಲೈ ಅಂತ ಅಂದ್ಕೊಂಡಿದ್ವಿ. ಸರ್ ನನ್ನ ಮಗಳ ಕ್ಯಾರೆಕ್ಟರ್ ಯಾವಾಗಲೇ ನಾನು ವೀಕ್ ಆದ್ರೂ ನಾನು ಮೋಟಿವೇಟ್ ಮಾಡ್ತಾ ಇರ್ತಾರೆ. ಸರ್ ಈ ಕ್ಯಾಮ್ರಾ ಲುಕ್ ಇಲ್ಲಿ ಒಂಚೂರು ಸ್ವಲ್ಪ ಸೆಲೆಬ್ರಿಟಿ ಫಿಲ್ಮ್ ಒಂದು ಹೋಲ್ ಕಮರ್ಷಿಯಲ್ ಫಿಲ್ಮ್ ರೈಟ್ ಸ್ಟ್ರಾಂಗ್ ಕಂಟೆಂಟ್ ಮದರ್ ಜನರಲಿ ಮದರ್ ಸಪೋರ್ಟ್ ಮಾಡ್ತಾರೆ. చాలా ತುಂಬಾ ಸ್ಟ್ರಾಂಗ್ ಮ್ಯಾಮ್. ತುಂಬಾ ವರ್ಷಗಳಾಯ್ತು, 26 ವರ್ಷ ಆಯ್ತು ನಮ್ಮ ಸಿನಿಮಾ ಇವತ್ತು ಹಾಗೆ ಕಾಣ್ತಿಲ್ಲ. ಬಟ್ ತುಂಬಾ ಸ್ಟಾರ್ಗಳ ಜೊತೆ ವರ್ಕ್ ಮಾಡಿದ್ರಿ. ಆ ಸಿನಿಮಾದಲ್ಲಿ ರವಿಚಂದ್ರನ್ ಸರ್ ಇದ್ರು, ವಿಷ್ಣು ಸರ್ ಇದ್ರು, ಸೊ ಲೆಜೆಂಡ್ಸ್ ಗಳ ಜೊತೆ ವರ್ಕ್ ಮಾಡಿದ್ರಿ. ಬಟ್ ಇಷ್ಟು ಲಾಂಗ್ ಗ್ಯಾಪ್ ಯಾಕೆ ತಗೊಂಡ್ರಿ? ಅಷ್ಟು ಲಾಂಗ್ ಗ್ಯಾಪ್ ನನಗೂ ಆ ಗ್ಯಾಪ್ ಫೀಲ್ ಆಗಿಲ್ಲ. ಬಿಕಾಸ್ ಐ ಗಾಟ್ ಮ್ಯಾರಿಡ್, ಒಂದು ಮಗಳು ಇದ್ದಾನೆ, ಆಮೇಲೆ ನನ್ನ ಹಸ್ಬೆಂಡ್ ಸಿನಿಮಾ ಇದ್ದಾರೆ. ಸೊ ನನಗೂ ಸಿನಿಮಾದಲ್ಲಿ ಗ್ಯಾಪ್ ಏನು ಫೀಲ್ ಆಗಿಲ್ಲ. ಯೂಸ್ ಐ ಆಲ್ವೇಸ್ ಇನ್ ಸಿನಿಮಾ. ಇವಾಗ ಒಂದು ಒಳ್ಳೆ ಆಗಂತೆ ಮಾಡ್ತೇನೆ ಅಂದ್ರೆ ಐ ವಾಸ್ ವೇಟಿಂಗ್ ಅಂಡ್ ಐ ಗಾಟ್ ದಿಸ್ ಸಿನಿಮಾ. That's why I was actually too many scripts. I went through. But this particular really only content is there, and the film releases you will get to. I really loved it, which will connect this present, scenario, this generation. So, film release, when the film release, you will understand. The content will connect everyone. Generationally, it's a very required thing. ಮತ್ತೆ ಸಿನಿಮಾ ಮಾಡ್ತಿರಲ್ಲ, ಮತ್ತೆ ಕನ್ನಡದ ಸಿನಿಮಾಗಳನ್ನ ಮಾಡ್ತಿದ್ದಾರೆ. Sure, why not? Creators decide not to. I'm ready to work. Thank you so very much. ಎಲ್ರಿಗೂ ನಮಸ್ಕಾರ. ಸೊ ಎಲ್ಲರೂ ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೀತಿಯಲ್ಲಿ ಸಪೋರ್ಟ್ ಮಾಡ್ತಾ ಇದ್ದೀನಿ. ಆಫ್ಟರ್ ಏಳುವಲ್ಲಿ ಸೊ ಅದೇ 6 months ಆಯ್ತು ಅನ್ಸುತ್ತೆ. ಯಾ ಒಳ್ಳೆ ಕಮರ್ಷಿಯಲ್ ಸಿನಿಮಾದ ಮುಖಾಂತರ ಮತ್ತೆ ಬರ್ತಾ ಇದ್ದೀನಿ. ಸೊ ಖುಷಿ ಆಗುತ್ತೆ. ಅಂಡ್ ಒಳ್ಳೆ ಕಂಟೆಂಟ್ ಸಿನಿಮಾ ಇದು, ತುಂಬಾ ಸ್ಟ್ರಾಂಗ್ ಆಗಿದೆ. ಸಿರಿ ಅನ್ನೋ ಪಾತ್ರ ಮಾಡ್ತಾ ಈ ಸಿನಿಮಾದಲ್ಲಿ. ಹಲೋ ಹೌದು. ಅದು ನೀವು ಸಿನಿಮಾ ನೋಡೇ ಹೇಳ್ಬೇಕು ಸರ್. ಏಳುಮಲೆಯಲ್ಲಿ ಒಳ್ಳೆ ಅದ್ಭುತ
ಇವತ್ತಿನೆಲ್ಲ ಎಲ್ಲರೂ ಗುರುತಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೇ ಹೋದ್ರು ನೀವು ಏಳುಮಲೆ ಖುಷಿ ಆಗತ್ತೆ. ಅಂಡ್ ಇಲ್ಲೂ ಕೂಡ ಇದೆ, ಈ ಸಿನಿಮಾದಲ್ಲೂ ಕೂಡ ಒಂದು ಒಳ್ಳೆ ಸ್ಟ್ರಾಂಗ್ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಕಂಪ್ಲೀಟ್ ಚೇಂಜ್, ಡಿಫ್ರೆಂಟ್ ಆಗಿ ನೋಡ್ಬೋದು. ಈಗಿನ ಸೋಷಿಯಲ್ ಮೀಡಿಯಾದಲ್ಲಿ ಹೇಗ್ ನಡೀತಾ ಇದೆ, ಸೊ ಆ ಒಂದು ಪಾತ್ರನ ಇಲ್ಲಿ ನೋಡ್ಬೋದು ನೀವು. ಪ್ರಿಯಾಂಕನ ಸ್ವಲ್ಪ ಏಳುಮಲೆ ಬಿಟ್ಟು ಬೇರೆ ಯಾವ ತರ ನೋಡ್ಬೋದು ಅಂದ್ರೆ ಈ ಸಿನಿಮಾದಲ್ಲಿ ನೋಡ್ಬೋದು. ಮೇಡಮ್ ಈ ಕಡೆ ನೋಡಿ. ಏನ್ ಹೇಳೋದಕ್ಕಾಗಿದೆ ಸರ್, ತುಂಬಾ ಖುಷಿ ಆಯ್ತು. ಮೇಡಮ್ ಮೈಕ್ ಬೇಡ, ನಮಗೆ ನಾರ್ಮಲ್ ಆಗಿ ಮಾತಾಡಿ ಅಷ್ಟೇ, ಜೋರಾಗಿ ಮಾತಾಡ್ತಾರೆ. ಓಕೆ ಮೇಡಮ್ ಹೇಳಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.